ಚಂದ ಸತಿಯ ಪತಿಯ ಚಂದ ಪತಿಯ ಸತಿಯ ಚಂದ ಮುಂಜಾನೆ ಒತ್ತು ಚಂದ ಒಂದೋಡುವ ಎತ್ತು ಚಂದ ಮನೆಗೆ ಮಕ್ಕಳು ಚಂದ ಮಕ್ಕಳ ಮಾತು ಚಂದ ಇಂಥ ಅಂದ ಚಂದ ಮಾತನಾಡಿಸುವ ಸುಂದರ ಕಂದ ಸಾರ್ಥಕರಿತ್ತರ ದೇವ ಹೇಳಿಕೊಂಡು ಬರಬೇಕಮ್ಮ ನಾಮಾಂಕಿತವ ಎಲ್ಲ ಮಾಡಿದ ಕೇಳುವ ಶಕ್ತಿ ಒಂದಿದೆ ಬರಲಿ ಹಾಗಾದರಿಗಿಂತ ಚಿತ್ತ ಬಿಟ್ಟು ಕೇಳಿ ಹೇಳೋಣ ಚೆನ್ನಾಗಿ ಹೇಳದೇವ ಎಲ್ಲ ಕಾಮತೆ ಶ್ರೀರಾಮಲಿಂಗೇಶ್ವರನಿಗೆ ಮಂಗಲಿಗೆ ಬಂದಿರುವನು ಎಂದೇಂದ್ರ ಹಾಕಿದಕ್ಕೆ ದೇವರಿಗೆ ಸಾಮತೆ ಹಗ್ನಿಕೊಂಡು ತುಳಿದು ಮೇಲಕ್ಕೆ ಏರುವ ಮೇಲಾಗಿ ತಾತನಿಗೆ ತಾತ ತಂದೆಗಳಿಗೆ ವಂಚಿಸುವನು ಎಂದೇಂದ್ರ ಎದುರುಗಡೆ ಇರುವ ಮಟ್ಟಿ ಬಸವಣ್ಣ ಸಾಮತೆ ಊರುವರೆಗೆ ಇರುವ ಮಕ್ಕಳ ತಾಯಮ್ಮವರಿಗೆ ಪಾದಪಂಗಳಿಗೆ ವಂದಿಸುವನು ಎಂದೇಂದ್ರ ಈ ಊರು ಕೈಯುವುದವರಿಗೆ ಎಂದೇಂದ್ರ ಗುರುಳೇವು ಗ್ರಾಮದಲ್ಲಿರುವ ಲಿಂಗೇಶ್ವರ ತಾತನಿಗೆ ಪಾದಪಂಗಳಿಗೆ ವಂದಿಸುವನು ಎಂದೇಂದ್ರ ಬಲಗೊಂದು ಗ್ರಾಮದಲ್ಲಿರುವ ಶ್ರೀಮತಿ ಮಹಿಷಾದೇವಿಗೆ ಎಂದೇಂದ್ರ ಬಲ್ಲೂರು ಗ್ರಾಮದಲ್ಲಿ ದಿಬ್ಬದಲ್ಲಿ ಗೆಲ್ಲಿಸಿರುವ ಶ್ರೀ ಮಯೂರೇಶ್ವರ ತಾತನಿಗೆ ಪಾದಪಂಗಳಿಗೆ ವಂದಿಸುವನು ಎಂದೇಂದ್ರ ಹಾಗಿರುವಾಗದಲ್ಲಿರುವ ಶ್ರೀ ಗರ್ಭಲಿಂಗೇಶ್ವರ ತಾತನಿಗೆ ಎಲ್ಲ ಸಾಮತೆ ದುಂಬಿ ಕಾದಿದ್ದ ಹೂವಿಗಾಗಿ ಹೂವು ಕಾದಿದ್ದ ದೇವರಿಗಾಗಿ ದೇವರ ಜಮಣವಾಗಿ ಎಲ್ಲ ಸಾಮತೆ ನವಲಿಗೆ ನಾಟ್ಯ ಚಂದ ಕೋಗಿಲಿಗೆ ಗಾನ ಚಂದ ಹೆಣ್ಣು ಮಕ್ಕಳಿಗೆ ಒಂದೇ ಚಂದ ಅದೇ ಕುಂಕುಮದ ಹೊಂದ ಈ ಬೈರಾಟವ ನಡುವೆ ಗ್ರಾಮದಲ್ಲಿ ಎಲ್ಲ ಚಂದವಾಗಿ ಕಾಣುವುದು ಒಳ್ಳೆಯ ಸಾರದೆ ಎಲ್ಲ ಸಾರದೆ ಕಲೆ ಎಂಬ ಪುಸ್ತಕವನ್ನು ತಂದು ಸಂಗೀತವನ್ನು ಸೀರೆಯನ್ನು ಹುಟ್ಟು ಕೈ ಬೀಸಿ ಕರೆಯುತ್ತಾರೆ ಕಲಾದೇವಿ ಬಂದು ಧ್ವನಿ ಆನಂದ ಪಡೆಯರೆ ಎಲ್ಲ ಸಾರದೆ ಈ ಫೋಟೋವು ಯಾವಾಗ ಹಿರಿದು ಈಗ ಎಲ್ಲ ಫಲದ ಒಲೆಯುವ ಚಂದ್ರ ಆಯುಧದಿಂದ ಎದುರಿಗೆ ಬಂದವರನ್ನು ಸಂರಕ್ಷಿಸಿ ದೇವರನ್ನು ರಕ್ಷಿಸಿ ಎಮ್ಮಯ ಯಥವಲ್ಲದ ಪುಟಿ ವೀಕ್ಷೆಗೆ ತಾಗತ್ತಲ ವರ್ಣಂ ಕಂಡು ಹಬ್ಬರದಿಂದ ಬಂದ ಹೊರದೇವನ್ನು ಹಿಂಬಾಗಿ ಮಾಡುವ ದುರ್ಮತಿಗಳ ಪ್ರಚಂಡ ಹೆರಿಗೆಟ್ಟು ಹೊಸ ಗುಣಗಳನ್ನು ದೂರ ಮಾಡಿದ ಪ್ರಚಂಡ ಎಲ್ಲ ಸಾಮತೆ ಮಹಾಧವೇಲಿಕಮ ದಾಂಗದ ಮಂಕುತನವನ್ನು ಬಿಡಿಸಿ ಸತ್ಪುಜಿಯನ್ನು ಕಲಿಸಿ ಎಲ್ಲ ಸಾಮತೆ ದುಷ್ಟರನ್ನು ಶಿಕ್ಷಿಸಿ ಶ್ರೇಷ್ಠ ಜನರನ್ನು ರಕ್ಷಿಸಿ ಎಲ್ಲಗೆ ಎದುರಾದ ಬಂಡಗಳನ್ನು ಖಂಡಿಸಿ ಕಲಾಕಾರತೆ ತ್ರಿಭುವನ ವೀರರಿಂದ ಒಂದೆಯನ್ನು ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಕೊಡಗಲಿ ಧ್ರುವಿಣ ಹರಿಷರ್ಗ ಗುಣಗಳನ್ನು ತ್ಯಜಿಸಿದ ಜ್ಞಾನ ಪರಶಿವನ ಪೂಜೆಗೆ ಪಾದವನ್ನು ಬಿಡದ ನಿತ್ಯ ಪೂಜಿಸುವ ನಿಪುಣ ನನ್ನ ತಂದೆ ತಾಯಿಯರಿಗೆ ನಾನಂದರೆ ಪಂಚ ಪ್ರಾಣ ಎಲ್ಲಗೆ ಹತರಾದ ಬಂದರು ಮುಂದನ್ನು ಖಂಡಿಸಿ ಚಂದಾಡು ಎಲ್ಲ ಸಾರದೆ
ಮೃಗುವಂಶೋದ್ಭವ ಮಹಾಮುನಿ ಝಮದ ಜಿಯ ಕುಮಾರ ಶ್ರೀ ರೇಣುಕ ದೇವಿಯ ಅಮ್ಮನವರ ಗರ್ಭದಲ್ಲಿ ತಾರಾಪತಿಯಂತೆ ಉದ್ಭವಿಸಿ ಬಂದ ಸುಧಾಕರ ಪರಮ ವೀರ ಧುರವೀರ ರಣ ಗಂಭೀರ ಮೂರು ಲೋಕವನ್ನು ಮೀರಿದ ಶೂರ ಸೋಲಿಲ್ಲದ ಸರದರ ಭಾರತೆ ನನ್ನ ತಾಯಿ ಎಂದರೆ ಎಲ್ಲಿಗೆ ಬರೀ ಪ್ರೇಮ ಕಡುಧನಿ ಭಾರ್ಗವ ರಾಮನಲ್ಲಿ ಎಲ್ಲ ನಾಮ ಈ ಧರಣಿಯೊಳಗೆ ವಂದಿದೆ ಬಳಸುವಂತಹ ಸಾರಥಿ ಎಂಬ ಪೂಜೆ ಎನ್ನಗೆ ಎಂದು ರಾಜ ವೈದಿಗಳನ್ನು ಕಂಡಕ್ಷರ ಉಳಿದೇಳುವುದು ಎಲ್ಲ ಎಡವನ್ನು ಕೊಡಬೇಕು. ಸಮಾಧಾನಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಯವ ಚತುರ್ಮತಿ ಮಾತ ಸಾವತಿ ದೇವ ಬಂಧಾರಕ್ಕೆ ತನಗೆಲ್ಲದೃಂಗಜವ ಈ ಸುಂದರ ಭಾಗದ ಪದ್ಯಕ್ಕೆ ಎಲ್ಲದ ಧ್ವಜದ ಕಾರ್ಯಕ್ರಮವೆಂದರೆ ಅದೇನು ದೇವ? ಚಪ್ಪನ್ನೈವತ್ತಾರು ದೇಶದ ರಾಜ್ಯಗಳ ಶ್ರೇಷ್ಠನಾದ ಕಾಶ್ಮೀರದ ಹೊರತ ರೇಣುಕ ರಾಜ್ಯನ ಕುಮಾರಿಯಾದ ಜನನಿ ರೇಣುಕ ದೇವಿಯಿಂದ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಿನ ಕಾರ್ಯದ ವಿಚಾರವನ್ನು ತಿಳಿಯಲಕ್ಕೆ ಇಲ್ಲಿಗೆ ಬರವಾದ ಕನ್ಯಾ ಸಾರಥಿ ಒಳ್ಳೆ ಹೋಗಿ ಬಿಡಾಗಿ ಆರುಗಳ ಭಾರವತ್ರ ಪರಶುರಾಮ ಆರುಗಳು ಅಮ್ಮಯ್ಯ ಮಗನೇ ಹರಳುವ ಹೂವಿನ ಮಧ್ಯೆಯಂತೆ ಇರುವ ನಜಮುಖ ಉಳ್ಳ ಚಿನ್ನ ಮುಖ ಗಮನವನ್ನು ಕಂಡಿಕೊಂಡೆ ಕಪ್ಪಾದ ಕಾರಣ ವೇದ ಮಾತೆ ಅಮ್ಮಯ್ಯ ಹೂವಿನ ಮಧ್ಯೆಯಂತಿರುವ ಮುಖವು ಈ ರೀತಿ ಮಾಡಿರಲು ಕಾರಣ ಏನೆಂದು ಕೇಳಿಯಾಗಂದ. ಹೌದು ಮಾತೆ ಮಗನೇ ಅಮ್ಮಯ್ಯ ಏನೆಂದು ಹೇಳಿ ರಾಮ. ಅದು ಏನು ಮಾತೆ? ಕೇಳಿದ್ರೆ ಕೇಳ್ಕಂದ ಏನು ಚೆನ್ನಾಗಿ ಹೇಳಿ ಎಂದ ಯಕ್ಷ ಮಾತೆ. ಭಾರ್ಗವ ಸಹಿಸೇ ಯಾರಿಂದಲೂ ಸಾಧ್ಯವಿಲ್ಲ ಮಗನೇ. ಜನನೇ ಮಗನೇ ಪರದ ಪರಹವನ್ನ ಹರಿಸಿ ಬದಲಿಯುವ ಶಕ್ತಿ ಶಿವಚರಣದಲ್ಲಿ ಉಂಟು. ಪಾಪ ಪುಣ್ಯಗಳನ್ನು ಪರಿಹರಿಸುವ ಶಕ್ತಿ ನೀಡಿದ ಪುಣ್ಯ ಫಲಗಳಿಂದ ಉಂಟು. ಹೌದು ರಾಮ. ಅವು ಮಾತೆ ಈ ನಿನ್ನ ಸಂಗ
ಜನನಿ ಚೆನ್ನಾಗಿ ಕೇಳು ರಾಮ. ಚೆನ್ನಾಗಿ ಹೇಳು ಎಲ್ಲ ಎತ್ತ ತಾಯಿ. ಬಾವ ರಾಮ, ಬಾಬಲಿ ಬಾಲ, ಪ್ರೀತಿಯಾಲೆ ಮಾವ ಅರಿತವನಾವ, ಪ್ರೀತಿಯ ನೇಮವ ಅರಿತವನ. ಅಮ್ಮಯ್ಯ ಬ್ರಹ್ಮವನ್ನ ಹಣೆಯಲ್ಲಿ ಎಂಥ ಭರತವನ್ನು ಬರೆದಿರುವನು ಕಣ್ಣ. ಅಂತ ಬರಹವನ್ನು ಏನೆಂದು ಬರೆದರು ಅಮ್ಮಯ್ಯ? ವಿಧಿ ಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ ಏನಿದು ನಿನ್ನ ಮಾತಿನ ರೀತಿ? ಓ ಜನನೇ, ಈ ನಿನ್ನ ಮುಖ ಚಿತ್ರದ ಪ್ರತಿಯನ್ನ ಹೋಗಿ ಬರೇ ನೋಡಿದರೆ ಓ ಅಮ್ಮಯ್ಯ ರಾಹುವಿನಿಂದ ಹಿಡಿಯಲು ಪಟ್ಟ ಚಂದ್ರನಂತೆ, ಹತ್ತಿಯಿಂದ ದಟ್ಟ ಗೈದ ವೃಕ್ಷದಂತೆ, ಸೂರ್ಯನ ಕಿರಣದಿಂದ ಮಾಡಿದ ಕಮಲದಂತೆ ಹರಿದ ಕಾರಣದಂತೆ. ಓ ಜನನಿ, ಬಂಗಾರದ ಹೂವಿನಂತೆ ಇರುವ ಈ ನಿನ್ನ ಮೃದುವಾದ ಮುಖವು ಈ ರೀತಿ ಮಗಿದು ಕಳೆದಿಲ್ಲದಿರುವುದಕ್ಕೆ ಕಾರಣವೇನು ನಮ್ಮವ್ವ? ಓ ಜನನಿ, ಈ ನಿನ್ನ ಹೃದಯ ಕಲ್ಲಿಗಿಂದ ಹರ ಹರವನ್ನ ಬೆಳೆದು ಈ ನಿನ್ನ ದುಃಖಕ್ಕೆ ಕಾರಣನಾದವನು ಯಾರು? ಅವರು ಮಾತೆ ನಿನ್ನಗೆ ಆನಂದವನ್ನು ಉಂಟು ಮಾಡದೆ ಹೋದರೆ ಈ ನಿನ್ನ ಗರ್ಭದಲ್ಲಿ ನಾನು ಹುಟ್ಟಿ ಒಂದು ಸಾರ್ಥಕವೇ ನಮ್ಮ ಮಾತೆ. ಯಾವ ಕಾರಣಕ್ಕಾಗಿ ತಿಳಿಸು ಈ ನಿನ್ನ ದುಃಖದಕ್ಕೆ ಅಮ್ಮಯ್ಯ? ಏತಕ್ಕಾಗಿ ಹೇಳುತ್ತಿರುವೆ ಅಮ್ಮಯ್ಯ ಎಂದು ಕೇಳಿದೆಯ? ಹೌದು ಜನನಿ, ಕೇಳಬೇಡ ಅದು ಹಾಕುತ್ತ ಕೇಳಬಾರದು ಅಮ್ಮಯ್ಯ. ಏನು ಹೇಳಲಿ ಎನ್ನಯ ದುಃಖವ ನನ್ನ ತಂದೆಯೋ ತೀರಿದ ತಾಪ. ಶಿವ ಶಿವ, ಅಯ್ಯೋ ಶರಣಿ ಮಗನೇ, ನಮ್ಮ ಖ್ಯಾತದ ಸಂತೋಷದಿಂದ ಭರಣವಾದರೆ ಇಲ್ಲವೇ ಯಾವ ಕಷ್ಟ ಬಂದೊದಗಿತೋ ಕೇಳಬೇಡ. ಇಲ್ಲವಾಗಿದೆ ಯಾವ ಹಠವರಿಂದಾದರೂ ಮರಣ ಬಂದು ಅಂತ ಚೆನ್ನಾಗಿ ಕೆಲಸ ಮಾತೆ. ಬೇಡ ಅಮ್ಮ, ಅದು ಯಾಕಕ್ಕೆ ಬೇಡ ಜನನಿ? ಏಕಕ್ಕಾಗಿ ಅಳುತ್ತಿರುವೆ ಅಮ್ಮಯ್ಯ ಎಂದು ಕೇಳಿದೆಯಲ್ಲ? ಹೌದು ಮಾತೆ. ನನ್ನ ಪಾಪನ ಕೊಂದಾದವನು ಯಾರು ಎಂದು ಮಾತ್ರ ಕೇಳಬೇಡ. ಯಾಕಕ್ಕೆ ಕೇಳಬೇಡ? ಅವನು ಸಾಮಾನ್ಯದವನಲ್ಲ. ಹಾನಿಯನ್ನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವ ಜನನಿ, ಅವನು ರಾಕ್ಷಸನಾಗಿ ಹುಟ್ಟಿರುವನು. ಅವು ಮಾತೆ ಮೇಲೆ ಪರ್ವತಕ್ಕೆ ಬಂದು ಮುಸುಕಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಒಳಗೆಲ್ಲಿ ಮುಳುಗಿದ ಬಳಿಕ ಮನಸ್ಸಿಗೆ ಅಮ್ಮಯ್ಯ, ಅವನ ವಿಚಾರ ಹೇಳಲು ಸಾಧ್ಯವಿಲ್ಲ ಮಗನೇ. ಅವನ ಎಸರು ಹೇಳುವುದಕ್ಕೆ ಯಾದಕ್ಕೆ ಭಯಪಡುತ್ತವೆ? ಏನು ಹೇಳಲಿ ಎನ್ನಯ ದುಃಖವ ನನ್ನ ತಂದೆಯೋ ತೀರಿದ ತಾಪವ. ಅವು ಅಮ್ಮಯ್ಯ, ಏತಕ್ಕಾಗಿ ಅವನಾದನು ನಿನ್ನ ತಾತನೆಂದು ಕೇಳಿದೆಯಲ್ಲ? ಹೌದು ಮಾತೆ, ನಿನ್ನ ತಾತನನ್ನು ಕೊಂದಾದವನು ಸಾಮಾನ್ಯನವನು. ನಾನೇನು ಸಾಮಾನ್ಯದವನು ತಿಳ್ಕೊಂಡಿರುವ ಜನನಿ, ಅವನು ರಾಕ್ಷಸನು. ಅವು ಮಾತೆ, ಮಗನೇ ಗರುಡನನ್ನು ಸುಡಬಹುದೇ? ಕಂಜ ನಾಳದಿಂದ ಕುಂಜರನ್ನು ಕಟ್ಟಬಹುದೇ ಮಾತೆ? ಹೌದೇ ಮಗನೇ. ಹೌದು ಜನನಿ, ಆದರೂ ಅವನ ವಿಚಾರ ತಿಳಿದುಕೊಳ್ಳಬೇಕೆಂದು ಮಹತ್ವವಾಗಿ ತಿಳಿದುಕೊಳ್ಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿರೋಣ. ತಿಳಿದುಕೊಳ್ಳದೆ ನೀನಿಲ್ಲಿಂದ ಹೋಗಲು ಸಾಧ್ಯವಿಲ್ಲವೇ ರಾಮ? ಮಹತ್ವವಾಗಿ ಇಲ್ಲಿಂದ ಹೋಗುವುದಿಲ್ಲ ಅಮ್ಮಯ್ಯ. ಅವನ ವಿಚಾರ ಹೇಳಲೇ ಮಗನೇ? ಹೇಳು ಜನನಿ. ಹೇಳಿದರೆ ಏನು ಮಾಡಲು ಸಾಧ್ಯ? ಆಗಲಾರದು ಮಗನೇ. ನಾನು ಮನೆ ಹೇಗೆ ಪುತ್ರನೇವ ಅಮ್ಮಯ್ಯ? ಹೇಳಲಿಲ್ಲ ರಾಮ. ಯಾಕೆ ಹೆಸರು ಹೇಳಬಾರ್ದು? ಹೇಳಲೇ ಕಂದ. ಹೇಳು ಜನನಿ.
ಅಮ್ಮಯ್ಯ ಕಾರ್ತವೀರಾರ್ಜುನನನ್ನು ಕೊಂದು ಬರುವೆ. ಸಹಜವಾಗಿ ಕೊಂಡು ಬರುವ ಮಾತೆ ನಿನ್ನ ಕೈಯಿಂದ ಆಗೋದೇ ಕಂದ. ನಾನೇನು ರಣ ಹೇಳಿ ಪುತ್ರನೇನು ಅಮ್ಮಯ್ಯ. ರಾಜರನ್ನು ಗೆದ್ದಂಥವನು ಅಧಮನಾದ ಕಾರ್ತವೀರಾರ್ಜುನನು 33 ಕೋಟಿ ರಾಕ್ಷಸರೇ ಬರಲಿ ಎಂದ ಕೈಯಿಂದ ಬರಲು ಹಾಕಿದ ಅಮ್ಮಯ್ಯ. ರಾಮ, ಅವೋ ಜನನಿ, ಆದರೂ ನಿನ್ನಿಂದ ಸಾಧ್ಯವಿಲ್ಲ. ಅವೋ ಮಾತೆ ಯಾಕಕ್ಕೆಂದು ಕೇಳು ಮಗನೇ. ಹಾಕಕ್ಕೆ ಜನನಿ, ನೀನಿನ್ನು ಚಿಕ್ಕ ಕಂದನಲ್ಲವೇನು ಮತ್ತೆ? ಅವೋ ಜನನಿ ಎಲ್ಲ ಚಿಕ್ಕವನೆಂದು ಹೇಳಿದ್ಯಾ ತಾಯಿ. ನೀನಿನ್ನು ಚಿಕ್ಕವನೆಂದು ಹೇಳಿದೆನು. ಹಾಗೆಯೇ ಚಿಕ್ಕವನ ಪೌರುಷವನ್ನು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ರಾಮ. ಅವೋ ಜನನೇ, ನೀರಿನ ಪತಿಗಳ ಸಣ್ಣವ ದಾಟದೆ ಸಮುದ್ರದಲ್ಲಿ ಹೀಟಾಡುವುದನ್ನು ಬಿಟ್ಟಿದೆ. ಹೌದೇ ರಾಮ. ಜನನಿ, ಮಗನೇ, ಬೆಂಕಿ ಕಡ್ಡಿಯು ಚಿಕ್ಕ ಚಿಕ್ಕದೆಂದು ತಿಳಿದುಕೊಂಡರೆ ದೊಡ್ಡ ಕಾಡನ್ನು ಸುಡುವುದು ಬಿಡಬಾರದಮ್ಮ. ಮಗನೇ, ಜನನಿ, ಆದರೂ ಅಧಮನಾದ ಕಾರ್ತವೀರನನ್ನು ಸಂಹರಿಸುವುದು ನಿನ್ನಿಂದ ಸಾಧ್ಯವಿಲ್ಲ ಮಗನೇ. ರಾಮ, ಅವೋ ಜನನೇ, ಹೇಳಿದನು ಕೇಳು ಕಂದ. ಚೆನ್ನಾಗಿ ಹೇಳುವುದನ್ನು ಪಡೆದ ತಾಯಿ. ನನ್ನ ತಂದೆ ನಿನ್ನ ತಾತನನ್ನು ಕೊಂದು ನನ್ನನ್ನು ಕಣ್ಣೀರಿಡುವಂತೆ ಮಾಡಿರುವನು ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಮ್ಮ ಮಾತೆ ತಿಳಿಯಿತು ತಿಳಿಯಿತು, ನಿನ್ನನ್ನು ತಡೆದಾಟ ಮರಣದಿಂದ ಉಂಟಾದ ನಿಮ್ಮ ಮನೆಗೆ. ಆದರೆ ಈ ನಿನ್ನ ಮಗನ ಮಾತನ್ನು ಹಾಲಿಸು ಮಾತೆ. ಏನು ರಾಮ? ಹೌದೇ ರಾಮ. ಮಗನೇ, ಕೊಬ್ಬಿಕೃತಾಂತನಂತೆ ಮತವೇರಿದ ಆ ಕಾರ್ತವೀರನ ಸೊಕ್ಕನ್ನು ಅಡಗಿಸಿ ಬರುವೆ. ಎಲ್ಲ ಹಾಕ ನಿನ್ನ ಪ್ರಜನ ಕತ್ತನ್ನು ಕತ್ತರಿಸಿದ ಮಧುವನ್ನು ಮತ್ತನ ಮರಣಕ್ಕಾಗಿ ಈ ನಿನ್ನ ಕಣ್ಣನಿಗೆ ಹಾಕೇನು ಬಡಬಡ ಹೇಳಿ ಅಮ್ಮಯ್ಯ. ಆಜ್ಞೆಯನ್ನು ಕೊಡು ಮಾತೇ ಎಂದು ಕೇಳಿದ್ಯಾ? ಸಹಜವಾಗಿ ಕೇಳುವನು ತಾಯಿ. ಹೇಗೆ ಕೊಡಲಿ ಮಗನೇ? ಯಾತಕ್ಕೆ ಬರುವುದಿಲ್ಲ ಅಮ್ಮಯ್ಯ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿ ಚಂದ್ರನನ್ನು ತೋರಿಸಿ ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಭಗವನಾದ ಕಾರ್ತಿವೀರನ ಕೈಗೆ ಒಪ್ಪಿಸಲು ಎಷ್ಟು ಕರುಳು ಒಪ್ಪಬಹುದೇನು ರಾಮ? ಮಾತೆ 9 ತಿಂಗಳ ಮತ್ತು 9 ಮಾಸ ಗರ್ಭದಲ್ಲಿ ಎತ್ತು ಹೊತ್ತು ಸಾಕಿ ಸಲಹಿಸಿದ ಈ ನಿನ್ನ ಮೃದುವಾದ ದೇಹಕ್ಕೆ ಏನಾದರೂ ಕಷ್ಟ ಬಂದರೆ ಈ ನಿನ್ನ ಕುಮಾರನಾದ ಭಾರ್ಗವ ರಾಮನು ಹೇಗೆ ಸಹಿಸುವರಮ್ಮಯ್ಯ? ರಾಮ, ಜನನಿ, 1 ಗಂಟೆಯಾದರೂ 2 ಕೆಜಿಯ ಕಲ್ಲನ್ನು ಹೊರದಂಥ ತಾಯಿಯು 9 ತಿಂಗಳು ಹೊಟ್ಟೆಯಲ್ಲಿ ಸಾಕಿ ಸಲಹಿದ ಹೆತ್ತು ಕರುಳು ಅಷ್ಟು ಬೇಗ ಒಪ್ಪಿಕೊಳ್ಳಲು ಸಾಧ್ಯವಾಗಬಹುದಿಲ್ಲ. ನಾನೇನು ರಣ ಹೇಳಿ ಪುತ್ರನೇನು ಅಮ್ಮಯ್ಯ. ಜನನಿ, ಹಳೆದ ಒಡಲಿನ ಹರುಷದ ಕೊನಲೋ ನೋಡಿಯೋ
ಕೇಳು ಚೆನ್ನಾಗಿ ಹೇಳು ಎನ್ನ ಎತ್ತ ಮಾತೆ. ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲುಹಿ ತುತ್ತುಳಿಸಿ ಬೆಳೆಸಿದ ಕೈಗಳಿಂದ ಅಧಮನಾದ ರಾಕ್ಷಸನ ಕೈಗೆ ಒಪ್ಪಿಸಲು ಹೆತ್ತ ಕರಳು ಒಪ್ಪಲಾರದು ರಾಮ. ಕೊಡಲಾರಳು ನಿನ್ನ ತಾಯಿ ನಿನಗೆ ನಿಯಮ. ಅವು ಎನ್ನ ಎತ್ತ ಮಾತೆ. ಈ ನಿನ್ನ ಪುತ್ರನ ತಾಯಿ ಬಲದ ಮೇಲೆ ನಿನಗೆ ಅನುಮಾನ. ಆ ಮಾತನ್ನು ಕೇಳು ಕೇಳು ಎನ್ನ ಪ್ರತಾಪವಲ್ಲ. ಹೇಳು ಮಗನೇ. ಈ ನಿನ್ನ ಮೊದಲ ನಾನು ನಂಬುವುದಾದ ನಾನು ಮಾತ್ರ ಎಂದು ಬಿಟ್ಟಿರ್ತಾರೆ. ಹೌದೇನು ರಾಮ? ಹೋದರೆ ಮಗನೇ, ಈ ನಿನ್ನ ಚಿಂತೆಯನ್ನು ಬಿಟ್ಟು ಶಾಂತಿ ಚಿತ್ತವಾಗಿ ನಡೆದ ನಮ್ಮ ರೇಣುಕಾತನೇ. ಅದು ಹೇಗೆ ಮಗನೇ? ಚಂದ್ರಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಹರಡಿದ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಿಂದು ಭೂತನ ಕೊಂಡಕ್ಕೆ ತಂದೆ ಹಾಗೆ. ಒಂದು ವೇಳೆ ನಿನ್ನ ಮಾತೇನಾದರೂ ಸಟೆಯಾದರೆ, ಒಂದು ಹೇಳಿ ಎನ್ನ ಮಾತು ಸೆಡೆ ಆದರೆ ಎಂಥ ಏಕ ಪುತ್ರನಿಗೆ ಜನ್ಮ ಯುಕ್ತನಲ್ಲ ಎಂದು ಹಾಗೆ ಎಂದನ್ನು ಧಿಕ್ಕರಿಸು ತಾಯಿ ಸತ್ಯಪ್ರಧಾಯಿ. ರಾಮ, ಓ ಮಾತೆ. ಚೊಕ್ಕಟವಾದ ನಿನ್ನ ನುಡಿ ಕೇಳಿ ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡಿ. ಯಾಕಂದ ಸಹಜವಾಗಿ ತಿಳಿದುಕೊಂಡಿರುವನು ಹೊಮ್ಮಯ್ಯ. ಸಾಧ್ಯವಿಲ್ಲ ರಾಮ. ಅದಕ್ಕೆ ಸಾಧ್ಯವಿಲ್ಲ ಕೇಳಿ. ಎಂದು ಅಹಂಕಾರದಿಂದ ನೆಟ್ಟಿ ಬೆರೆಯುತ್ತಿರುವ ಮಧೋರ್ಮತ್ತನಾದ ಕಾಷ್ಟವೀರಾರ್ಜುನನು ದೇವದಾನವರಿಗಿಂತಲೂ ಸ್ವಚ್ಛನಿಂದ ಮಿಕ್ಕಿ ಮೀರಿದವನು. ಅವನಿಗಿಂತ ಸಕ್ಕಿನಿಂದ ಮಿಕ್ಕಿ ಮೀರಿದವನು ಈ ನಿನ್ನ ಕುಮಾರನಾದ ಭಾರತವ ರಾಮನೇ. ದತ್ತಾತ್ರೇಯ ವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ತವೀರಾರ್ಜುನನೆಂಬ ಅವೋ ಮಾತೆ. ಶಕ್ತಿಯಿಂದ ಶ್ರೀ ರೇಣುಕ ದೇವಿಯ ಗರ್ಭ ಸಂಜಾತದಿಂದ ಜನಿಸಿದಂಥವನು ಈ ನಿನ್ನ ಕುಮಾರನಾದ ಸಾಹಸ ಬಾಹುಳವನು ಅಧಮನಾದ ರಾಕ್ಷಸನೆಂಬ ಕಾರ್ತವೀರಾರ್ಜುನನು. 33 ಕೋಟಿ ರಾಕ್ಷಸರ ಕುಲವನ್ನ ಸಂಹಾರ ಮಾಡಿದಂಥವನು ಈ ನಿನ್ನ ಕುಮಾರನಾದ ಭಾರತವರಾದ ಓ ಜನನಿ. 10 ತಲೆಯ ರಾವಣಾಸುರನೇ ಅವನನ್ನು ಸಂಹರಿಸಬೇಕೆಂದು ಅವನ ಬಳಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಂತ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವಾಗಬಹುದೇನು ರಾಮ? ಓ ಜನನೇ. 10 ತಲೆಯ ರಾವಣನೆಂಬ ಮೊದ ಮೂರ್ಖನು ಇಂದಿನ ಕಾಲದಲ್ಲಿ ಎಲ್ಲ ಭಾಗಕ್ಕೆ ಜ್ಞಾನ ಮಾಡಿಕೊಳ್ಳುತ್ತಾಯ ಮಗನೇ. ಓ ಜನನೇ. ನಾನೊಂದು ಮಾತು ಹೇಳುವೆನು, ಚಿತ್ತ ಬಿಟ್ಟು ಕೇಳು ರಾಮ. ಚೆನ್ನಾಗಿ ಹೇಳ ಮಾತೆ. ನಿನ್ನ ತಂದೆ ಅಗ್ನಿ, ಜಮದಗ್ನಿ ರಾಮ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದು ಏನು ಪಂಥವನ್ನು ತೊಟ್ಟಿರುವನು ತಾಯಿ? ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಿ ನನ್ನ ಆಶ್ರಮದಲ್ಲಿ ಬಾಳಬೇಕಾದರೆ ನದಿಗೆ ಹೋಗಿ
ಮರಳಿನ ಕೊಳದಿಂದ ನಿನ್ನ ಕೈಯಾದ ಛಲವನ್ನು ತೆಗೆದುಕೊಂಡು ಬಂದರೆ ಆಗ ನಿನ್ನ ಭಕ್ತಿ ನಿನ್ನ ಪತಿವ್ರತ ಧರ್ಮದಿಂದ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು ಆ ನಿನ್ನ ತಂದೆ ಅಗ್ನಿ ಯಮದಗ್ನಿ. ಹೌದು ಹೇಳು ತಾಯಿ. ರಾಮ, ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯ್ತು ಗೊತ್ತೇ ಮಗನೇ? ಅದು ಏನ್ ಹಾಕಿರುವುದು ಅಮ್ಮಯ್ಯ? ನಾಗ ಸರ್ಪವು ನನ್ನೆದುರಿಗೆ ಬಂದಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ ಎರಡು ಮಾತನಾಡಿತು. ಅದು ಏನನ್ನು ಮಾತನಾಡಿತು ತಾಯಿ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆನು. ಆದ ಕಾರಣ ನಿನಗೆ ಸಿಂಬೆಯಾಗಿ ನೆಲೆಸಲು ಅನುಮತಿ ನೀಡುತ್ತಾ ಎಂದು ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು. ಹೌದಾ ಜನನಿ? ಅದೇ ಸಮಯಕ್ಕೆ ನಾಗಸರ್ಪವು ಸಿಂಬೆಯಾಗಿ ನೆಲೆಸಿತು. ನದಿಗೆ ಹೊರಟೆನು. ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಗ ನೀನೇ ನನಗೆ ತಕ್ಕ ಸತಿ ರೇಣುಕ ಎಂದು ನಿನ್ನ ತಂದೆ ಆಗ ನನ್ನನ್ನ ಆಶ್ರಮವನ್ನು ಸೇರಿಸಿಕೊಂಡನು. ಹೌದೇನು ಅಮ್ಮಯ್ಯ? ಇಂಥ ರೇಣುಕಾದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಮತ್ತನಾದ ಕಾರ್ತ್ಯವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಕೊಡಲಾರಲು ಕೊರೆಯಲಾಗಿ ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಪಡೆದ ಜನನಿಯಾದ ರೇಣುಕಾದೇವಿ ಎಂಥ ವಿಚಿತ್ರವಾದ ಮಾತನ್ನಾಡುತ್ತಿರುವೆ. ಇದ್ದ ಮಾತನ್ನಾಡಿದನು ಮಗನೇ. ಹಾಗೆ ಸ್ವಚ್ಛನಿಂದ ಬೆಂಕಿ ಮೀರಿದವನ್ನು ಹೇಳಿದೆಯಲ್ಲ, ಹಾಗಾಗಿ ಹೇಳಿದೆನು. ಆದರೆ ಈಗಿಂದ ತನೆಯನ್ನು ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ. ಹೇಗೆ ಮಗನೇ? ಅಮ್ಮಯ್ಯ, ಅದು ಹೇಗೆಂದರೆ, ಹೇಗೆ ಕಂದ? ಎಲ್ಲಿಗೆ ಸರಿಸವನು ಯಾರು ವೀರರೇ ಇಲ್ಲವೆಂದು ಆ ಕಾರ್ತವೀರನು ಬಲು ಹಂಕಾರವಿದ್ದವನ ಅಮ್ಮಯ್ಯ. ಅದಕ್ಕಾಗಿ ಹೇಳಿದನು ಮಗನೇ. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು 17 ವರ್ಷ ಗುಣಗಳನ್ನೇ ದೂರ ಮಾಡಿದವನು. ಇಲ್ಲವೆಂದವರ ರಾಮ. ಓ ಮಯ, ಸೌದಯ ಕಾಷ್ಟವು ಬೆಟ್ಟದ ಚಿತ್ರವನ್ನೇ ಒಂದು ಕಿಡಿಗೆ ಹಾಕಿಸುತ್ತ ಮಹಾಜ್ಞಾನಿಯಾದ ನೀನು ಯೋಚಿಸಿದ ಒಂದು ನೇಮವನ್ನು ಮಾಡ ಅಮ್ಮಯ್ಯ. ರಾಜಮನಾದ ಕಾರ್ತ್ಯವೀರನನ್ನು ಸಂಹರಿಸಿ ಬರುವೆಯ. ಸಹಜವಾಗಿ ಸಂಹರಿಸಿ ಬರುವನು. ಮಾತಿಗೆ ತಕ್ಕ ಮಗನಂತೆ ನಡೆದುಕೊಳ್ಳುವೆಯ. ಮಾತಿಗೆ ಎಲ್ಲೆಂದಿಗೂ ತಪ್ಪುವುದಿಲ್ಲ ಅಮ್ಮಯ್ಯ. ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟರೆ ಅವು ಎಲ್ಲ ಶಿರವನ್ನು ಕ್ಷೇತ್ರ ಮಾಡಿಕೊಳ್ಳಲು ಅಮ್ಮಯ್ಯ. ನೀನೇನಾದರೂ ಸೋತು ಬಂದರೆ ನಿನ್ನ ತಾಯಿಯ ಮುಖ ಹಿಂದೆ ಕೊನೆ ಎಂದು ತಿಳಿದುಕೊಳ್ಳಬೇಕು ರಾಮ. ಅವು ಮಾತೆ ಕಣ್ಣು ಎದೆಗೆ ಬಿಟ್ಟಂತೆ ಸಾಯುವವನಿಗೆ ಸಮುದ್ರವೇ ನೀರು ಮಣಕಾಲ ಮತ್ತೆ ಎಂಬಂತೆ. ಓ ಜನನೇ, ನನ್ನನ್ನು ತೊಡೆಬಿದ್ದರೆ ಆ ಕಾರ್ತವೀರ ಹಾಕಿ ನನ್ನ ಜೀವದಿಂದ ಉಳಿಮನೆಯನ್ನು ಮಾತೆ. ಹೌದು ಮಾತೆ, ಹೇಳಲೇಕಂದ ಚೆನ್ನಾಗಿ ಹೇಳ ಜನನಿ. ಕೇಳುವೆಯ ಮಗನೇ? ಕೇಳುವ ಜನನಿ, ಕೇಳು ಮಗನೇ. ಚೆನ್ನಾಗಿ ಹೇಳ ತಾಯಿ. ಮಗನೇ
ಮಗನೇ ಅಹೋ ಜನನಿ ಚೆನ್ನಾಗಿ ಕೇಳು. ತನ್ನ ಹಾಗೆ ಹೇಳಿ ನದಿಯತ್ತ ತಾಯಿ. ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರನನ್ನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ ರಾಮ? ನಿಮ್ಮ ಆಶೀರ್ವಾದದಿಂದ ಗೆದ್ದು ಬರೋಣ ಮಾತೆ. ಹಾಗಲ್ಲ ಮಗನೇ, ಮತ್ತೆ ಹೇಗೆ ಮಾತೆ? ಹೇಳಲೇ ರಾಮ? ಹೇಳಿಬಿಡಿ. ಬ್ರಹ್ಮಶಕ್ತಿ ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂವರಿಸಿ ಬರಬೇಕಾದರೆ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂತಾರ ಹೆತ್ತ ಜನ್ಮ ಸಾರ್ಥಕವಾಗುವುದು. ರಾಮ ಯುದ್ಧದಲ್ಲಿ ಮದಾಂಧನನ್ನು ಗೆದ್ದು ಬರುವೆನೆಂದು ಪಣ ಕೊಟ್ಟು ಹೊರಟ ನೀನು ಆ ಮದಾಂಧನನ್ನು ಅಲ್ಲೇ ಸಂಹರಿಸಿ ಬರಬೇಕು. ಒಂದು ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಇದಕ್ಕೆ ಉತ್ತರ ಹೇಳು ರಾಮ. ಆಗ ಕೊಡುವಳು ಹೆತ್ತ ತಾಯಿ ನಿನಗೆ ನೇಮ. ನಾನು ಎಷ್ಟು ರೀತಿಯಿಂದ ಹೇಳಿದರು ಬಿಡಲಿಲ್ಲ ನನ್ನ ಮನದ ಆಲೋಚನೆ. ಹೆತ್ತ ಕರುಳು ಕಂದ ನೀರಿನಲ್ಲಿ ಮುಳಗಿದರು, ಗುಹೆಯಲ್ಲಿ ಹಡಗಿದರು, ಆ ಬ್ರಹ್ಮನ ಬಂದ ಬರಹವನ್ನು ಬದಲಾಯಿಸಿಕೊಂಡೆ. ಹೌದು ಮಗನೇ. ಓ ಮಾತೆ ಬ್ರಹ್ಮಾಂಡನ ಉದಿತ ಭೂಮಂಡಲ ವಿರುದ್ಧ ಶತಕೋಟಿ ಕಿಡಿಲಗಳ ಈ ಅನ್ನ ಸುರಕ್ಕೆ ಹಪ್ಪಳಿಸಿದ ರಾಮವನ್ನು ಲೆಕ್ಕಿಸಿದ ಹಿಕ್ಕಡೆ ವೇದ ಬಿಡುವಂತ ಭುಜಬಲ್ಲ ಪರಕ್ರಮದಿಂದ ಕನ್ನಡ ಸಕ್ಕದವಲ್ಲ. ಮಗನೇ ಓ ಮಾತೆ ನಿನ್ನ ಅಭಿಷ್ಟದಂತೆ ಹರನನ್ನು ಒಲಿಸುವುದಕ್ಕೆ ಭೂರಿತವನ್ನು ಮಾಡಲು ಹೋಗುವೆ. ಈ ನಿನ್ನ ಕಣ್ಣನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿ ಕಾಶ್ಮೀರದ ಹರಡುತ್ತದೆ ಬಿಟ್ಟು ನಿನ್ನ ಮನದೇವತೆ. ಮಗನೇ ಭಯ ತಾಯಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಯಾವತ್ತು ತಾಯಿ ಕೊಟ್ಟ ಮಾತನ್ನು ಮೀರುವುದಿಲ್ಲ. ತಾಯಿಗೆ ಕೊಟ್ಟ ತಾಯಿಗೆ ಕೊಟ್ಟ ಮಾತನ ಇಂಥ ರೇಣುಕಾದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಕುಳಿತಿರುವ ಜನಕ್ಕೆ ಹೇಗೆ ಬೆಳೆಯಬೇಕೆಂದರೆ ಹೇಗೆ ಬೆಳೆಯಬೇಕು ಮಾತೆ ಹೇಳು ತಾಯಿ. ರಾಮ ಕೇಳೋ ನೀನು ಮಗನೇ
ಆರತಿಯನ್ನು ಹಾ, ಪೀಠವನ್ನು ಅಲಂಕರಿಸಿ ಕೃಷ್ಣ ನಿನ್ನ ಇಷ್ಟದಂತಾಗಲಿ ಧರಣಿ. ಹುಲಿಲಿಂಗಪ್ಪ ಮಲ್ಲಯ್ಯನವರು ರೇಣುಕಾ ಪಾತ್ರ ಮಾಡಿದವರು 100 ರೂಪಾಯಿ ಹೈರ್ ಮಾಡಿ ಹೋಗ್ತಾರೆ. ಆಶೀರ್ವಾದವನ್ನು ಪಡೆದುಕೊಂಡು ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸಿ ಬಾರಾಮ. ಕೊಟ್ಟಿರುವಳು ನಿನ್ನ ತಾಯಿ ಆನಂದದಿಂದ ನಿನಗೆ ನೇಮ. ನನ್ನ ಇಷ್ಟದಂತಾಗಲಿ ಧರಣಿ. ಸಕಲ ಸೌಭಾಗ್ಯ ಕನೆಯ ರಾಮ ಹೇಳಿವಣಿಕೆರು ಜನಕಾರಿಯನ್ನು ಕಣ್ಣ ಹಾಗೆ ತಿಳಿಸುವ
ಸಮೃದ್ಧಾರಿಯಾಗಿ ಪಿತನ ಆಜ್ಞೆ ಪಡೆಯಲೆ ರಕ್ಕನೆ ಉಕ್ಕುವ ಮೋಸದಿ ಹೋಗುವುದಲ್ಲಿಗೆ ಸುಧನೆ ಅತಿ ಫಲಾನ್ವಿತನೆ. ಆಹೋ ಜನಕ ಈ ದಿನದ ಕೊನೆಯದೊಳಗೆ ರೌದ್ರಕ್ಕಿಂತ 4 ಲಕ್ಷ ಬರುವ ಮಂದಿರಗಳಿಗೆ ಶಿವಪ್ಪಣ್ಣನಾದ ಚಕ್ರನ ಗಾಟ ವೀರ ಅರ್ಜುನ ಈ ಅಮ್ಮನ ಪಿತರ ಕಟ್ಟನ್ನು ಕತ್ತರಿಸುವಂತೆ. ಅವನೇನು ಪುತ್ರ ಆಹೋ ಅಯ್ಯ ಅನಯ ಸಾಕಾರನೆಯ ತಮ್ಮನ ಮೊದಲನೆಗೆ ದುಃಖವನ್ನು ನಿಲ್ಲಿಸಿ ಕಣ್ಣೀರು ಅಂತ ಮಾಡುವೆ. ನೀವು ಹೋಲಿದ ಆ ದುಷ್ಟ ಘಾತ ವೀರ ಹಾಕುವ ಸಂಹಾರ ಮಾಡುವ ಕಾರಣ ಈಶನನ್ನು ಹೊಲಿದು ಬಾಯಲ್ಲಿ ಎಲ್ಲಿಗೆ ಆಶೀರ್ವಾದವನ್ನು ಮಾಡುತ್ತಂದೆ ನಿನ್ನ ಮನಸ್ಸಿನ ತಾತ್ಪರ್ಯ ಹೇಳುವುದೇ. ಕಲಿಸುಲಕನಾದ ರಾಮ ಬೆಚ್ಚಿನ ಮೆಚ್ಚಿನ ಪರಾಕ್ರಮ ಅಂತ ದುಷ್ಟ ಸಂಹಾರವನ್ನು ಆ ಭಗವಂತನಾದ ವಿಷ್ಣುವಿನ ಮಾತನಾಡ್ಯ ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವ ರಾಮನೇ. ಓ ಜನಕ ಬಾಲಕ ಭಗವಂತನ ದುಷ್ಟ ಸಂಹಾರ ಮಾಡುವುದೆಂದು ಹೇಳಿದ್ಯಲ್ಲ, ಈಗೆಲ್ಲ ಮಾಡುವ ಸದ ಇಲ್ಲ. ಅನ್ಯಾಯಕ್ಕೆ ತಡೆ ಇಲ್ಲ. ಆದರೆ ಹಾಟನ್ನು ಕಾರ್ಯವು ಮಾಡುವ ಜನಕ್ಕಾಗಿ ಭೂಭುಜನ ತಟ್ಟಿಸುವುದು ಈ ಭೂತಾಯಿ ಮರಣ ಮೇನಕ ಈ ಕ್ಷಣದ ಜಿದ್ದನಾಗಿ ಹೋಗುವ ಎಲ್ಲಿಗೆ ಹಾಕುವನ್ನು ಕೊಡುವ ವೈದ್ಯ ಜನಕ್ಕೆ ನೀವೇ ಪ್ರತಾಪ. ಕುಮಾರ ಅಹೋ ಜನಕ ಆ ಕೈಲಾಸವಾದ ಈ ಸಮಯಕ್ಕೆ ಹೊರತಂದು ಆಶೀರ್ವಾದವನ್ನು ಮಾಡಿದನು. ಭಾರ್ಗವ ರಾಮ ಚಕ್ರವರ್ತಿಯಿಂದ ಪ್ರಾರ್ಥಮ ನಿನ್ನ ಇಷ್ಟದಂತ ಹಾಗಲಿ ಜನಕ ಭಯ ಭಯ ಸಾರಥಿ ಗೋಮತಿ ರುದ್ರ ಭಯಂಕರ ಪತ್ರ ಬಹುತಿ ಆಟ ಕರೆದು ರಾಮನಾಗುವುದಕ್ಕೆ ಈ ಭಾರ್ಗವ ರಾಮನ ಹರನಲ್ಲವರಿಗೆ ತ್ರಿಶೂಲವನ್ನು ವರವಾಗಿ ಪಡೆದವೆ. ಚಕ್ರಿಯ ತುಲ್ಲಿ ಕಾರ್ತವೀರನನ್ನು ಸಂಬಂಧ ಈ 7 ಲೋಕಗಳಲ್ಲಿ ನಾನೇ ಪರಾಕ್ರಮಿಸಿಕೊಂಡು ಮೆರೆಯುವುದಕ್ಕೆ ಈ ಭಾರ್ಗವ ರಾಮನ ಕೈ ಹಾಕಿಗೆ ಹೋಗಿ ತಕ್ಕನ್ನು ಕೈ ಬಂದು ಈ ತ್ರಿಮನಸ್ಸ ಕಾರ್ಯಗಳು ಸಾರದೆ ಇಲ್ಲ ಸಾಕಿ ಮಾರ್ಕವರು ಹೊನ್ನಪ್ಪನವರು ಭಾರ್ಗವ ಪತ್ರಕ್ಕೆ ಒಂದು ಹಾರ 11 ಆಯರ್ ಮಾಡಿರುತ್ತಾರೆ. ಗೋಮತಿ ವಿನಯನ್ನ ಸತ್ರ ಬರದಿಂದ ಬೇಟಿಯನ್ನು ಹಾಡುವ ದಶರಥವನ್ನು ಬಿಡುವಂತನಾದ ಭಾರತೆ ಗೋಮತಿ ಅದಕ್ಕೆ ಸರಿಯಾಗಿ ಜಾಣ ಹತ್ತಗಳ ತಾಳವನ್ನು ನುಡಿಸುವಂತೆ ಗೋಮತಿ ನೋಡಿನ ದೇವ ಮತದಿಂದ ಒಪ್ಪುವ ಇಂಥವನು ನೋಡಿನ ದೇವ ಗೋಮತಿ ನೋಡಿನ ದೇವ ಸಿಂಹ ಕರಡಿ ಹುಲಿ ಸಾರಂಗಗಳು ಇಲ್ಲಿ ಹಿಂದೆ ಹಾಕಿ ನಡಿಯನ್ನು ಹಾಡುವುದಕ್ಕೆ ಬೇಗ ಬರುವುದು ನೋಡಿದೆಯಾ ಗೋಮತಿ ವನದಲ್ಲಿ ಹಾರದು ಆಶ್ರಮ ಕಂಡು ಬರುವುದು ಆ ಆಶ್ರಮದ ಮುನಿಗಾರ ಯಾರಾಗಬಹುದು ತಿಳಿದುಕೊಂಡ ಮುಂದಿನ ಕಾರ್ಯವು ಮಾಡಲು ಸಾರಥಿ ಇವತ್ತೂ ಓದಿ ಅಲ್ಲ
ಕಾರಣವೇನು? ಕಾರಣವ ಇದೇ ಮುನಿವರ. ನಮ್ಮಿಂದ ಯಾವ ಸಹಾಯ ಬಯಸಿ ಬಂದಿರಿ ಸಂದೇಹವಿಲ್ಲದೆ ನಮ್ಗೆ ತಿಳಿಸು. ಅಹೋರಾಜನ ಅಹೋ ಮುನಿವರ, ನೀನು ಗಣಿತ ಬೇಸರವಾದಂತಿದೆ ಎನ್ನ ಆಶ್ರಮದಲ್ಲಿ ಕಾಮಧೇನುವಿದೆ. ಹೌದೇನ ಮುನಿವರ? ನಿನಗೆ ಬೇಕಾದ ಮಿತ್ರವನ್ನು ಸ್ವೀಕರಿಸಿ ಆನಂದ ಬಂದಿರಿ ಕಲಿಸೋರ ಸೇರುಗಳನ್ನು ಮಾತಿನ ಬಾರ. ಅಹೋ ಬೇಗ ತನ್ನ ಕೊಡುವ ಕಾಮಧೇನು ನಿನ್ನಂತ ಬಡದೋಗಿ ಈ ಆಶ್ರಮದಲ್ಲಿ ಅರಿಯಾತಕ್ಕೆ ಏಕವಲ್ಲ ಅಂದರೆ ದೇವಲೋಕಕ್ಕೆ ನಮಗಿಲ್ಲದ ನಮ್ಮ ಮಹಾತ್ಮತ ನಗರದಲ್ಲಿ ಕಾಮಧೇನು ಬಿಡದೆ ನೋಡು ಮುನಿಬ. ಸುರ ಸಮೂಹಕ್ಕೆ ಸಕಲ ಈಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ಭೋಗನ ವಸ್ತುವಲ್ಲ. ಇದೇ ಪ್ರಶ್ನ ನಮ್ಮನ್ನ ಬುದ್ಧಿಯನ್ನು ಮರೆ ಮಾಡಿ ಕಾಮಧೇನುವಿನ ಆಚೆ ಬಿಟ್ಟು ತರುಣತೆಯ ಬರ ಸಿರಿಯ ಶಾಂತಿಧಾಮವಾದ ಎನ್ನಾಚರಣೆಯನ್ನು ಬಿಟ್ಟು ಹೊರಟು ಹೋಗ ಮೂಢಮತಿ ಇಲ್ಲವಾದರೆ ಬಂಧುಗಳಿಗೂ ದೋರಿನ ದುರ್ಗತೆ ಹಲದಾಡಿ ಅನ್ನ ತಾಯಿಗಳನ್ನು ತಿಂದ ಕಾಲ ಕಳೆದೆ ಅಂತ ಬಡಗೋಗಿ ಆಶ್ರಮದಲ್ಲಿ ಕಾಮಧೇನು ಇರುವುದು ಏಕೆವಲ್ಲಂದರೆ ಸಹಜವಾಗಿ ಮಾತನಾಡುವುದೇ ಬಣ್ಣ. ನಿನ್ನಂತ ಜೋಗಿ ಆಶ್ರಮದಲ್ಲಿ ಕಾಮಧೇನು ಇರುವುದು ಏಕೆವಲ್ಲಂದರೆ ಮನ ಬಂದಂತೆ ಮಾತನಾಡಿದರೆ ಮಾಡುವುದರಿಂದ ಬೆಟ್ಟ. ಈ ಜಲದಂತ ಮಲ್ಲ ನಮ್ಮ ಎದುರ ಪಡೆದಿರುವ ನಾನು ನೋಡಿದ್ದಂಥವತ್ತು ಎಂದಿಗೆ ನನ್ನದು ಆಗಲೇಬೇಕು. ಎಂದಿಗೂ ಸಾಧ್ಯವಿಲ್ಲ. ನಿಮ್ಮನೆ ನಮ್ಮ ಮಾಸ್ಪತ ನಗರಕ್ಕೆ ಕಾಮಧೇನು ಕಳಿಸಿಕೊಡ ಮುನಿಪ. ಇಲ್ಲವಾದರೆ ನಡುವೆ ಪಾಂಡ್ರಗರು ಮಾರ್ಗ ಬಂದು ಎಚ್ಚರಿಕೆ ತಯಾರು ಮಾಡಿರುತ್ತಾರೆ. ದೇವೇಂದ್ರನ ಬಳಿಯಲ್ಲಿದ್ದ ಕಾಮಧೇನು ತನ್ನ ತಪೋಶಕ್ತಿಗೆ ಮೆಚ್ಚಿ ಏನು ಸೇರಿಗಾಗಿ ಬಂದೆ. ಏ ಮೂರ್ಖ, ಅಮೃತ ಪ್ರಸಾದ ಕೊಡುವ ಕಾಮಧೇನುವನ್ನು ಹಿಡಿದ ಇವನನ್ನು ಎಳೆವಲ್ಲ. ಇನ್ನೊಂದು ಸಾರಿ ಕಾಮಧೇನುವಿನ ಸುದ್ದಿಯನ್ನು ಮೆಚ್ಚಿದರೆ ಇನ್ನ ಸಿನಾರೆಗಳು ವೆಚ್ಚ. ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೆಯನ್ನು ಹೃದಯದೊಳಗಿಸಿಕೊಂಡಿರುವ ಅಗ್ನಿ ಜಮದಗ್ನಿ ಎಂಬುದು ನಿನಗೆ ಗೊತ್ತಿಲ್ಲವೇ? ನೀರ ಹೊತ್ತಲು ನಮ್ಮದು ನಿನಗೆ ಗೊತ್ತಿಲ್ಲ. ಈ ಕೋಯನ್ನು ಮಾತ್ರ ಜನ ಒಂದು ಕಾಮಧೇನು ಮೇಲೆ ಸಿಂಪಡಿಸಿವೆ. ನೀನಂತ ಪಟಪರಾಕ್ರಮಿ ಆದರೆ ಕಾಮಧೇನು ಎಳೆಯಲಿಕ್ಕೆ ಹೋಗಲೇಬೇಕಾ? ಅರಣ್ಯಲ್ಲಿ ವಾಸ ಮಾಡುವ ಸಾಧು ಮನುಷ್ಯ ನಿನಗೆ ದೇವಲೋಕದಲ್ಲಿ ಸರ್ವಚಕ್ರ ಸಂಪತ್ತ ನಮ್ಮ ಮಾಸ್ಪತ ನಗರಕ್ಕೆ ಸರ್ವಕಂಡಿಯಲ್ಲಿ
ಹೇಳಿದರೆ ಹೇಳಿದರೆ ಎಲ್ಲ ಪಿತನ್ನು ಬದುಕಿನ ಮಿಗಿಲಾದ ಚಿನ್ನದ ಆಭರಣಗಳು ನಮ್ಮ ಆಭರಣದ ನಿನ್ನಂತ ಬಡ ಸನ್ಯಾಸಿಯ ನನ್ನಂತ ರಾಜನು ಕಾಮಧೇನು ಕೇಳಿದರೆ ಹಾಗೆ ಮಾಡೋಣ ಬೇಕಾ ನಿನ್ನ ತಪಾದಾಳಿಯನ್ನು ತೋರಿಸಿ ಬಣ್ಣ ನಮ್ಮ ಸಕಲ ಸನ್ನಿಹಿತನಾಗಿ ಬಂದು ನಿನ್ನ ಕೊಂದ ಕಾಮಧೇನು ಮಂಡಲಾಜಪುರ ಗಂಡ ತಂಡ ನಮ್ಮ ಹೆಸರಿದ್ದ ಸಾಕ್ಷಿಗಳನ್ನು ಮುನಿಪ ಪರಾಕ್ರಮಿಯಾದರೆ ಈಗಲೇ ಕಾಮದಲ್ಲಿ ಹಿಡಿದಕ್ಕೆ ಹೋಗಬೇಕಾ ಊಟಿಯಿಂದ ನಮ್ಮ ಮಹತ್ವದ ನಗರಕ್ಕೆ ರಥವೊಂದಿಡುವಂತ ನಾವು ಭಾರತೆ ನೋಡಪ್ಪ ಕಚ್ಚಿರಪ್ಪ ವಿರೋಚನ ಏನು ಬರೋ ಕೇಳಪ್ಪ ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಆ ಮೃಗಮುನಿ ಸದಸ್ಯವನ ಕಂಡ ತಪಸ್ಸಿನ ಪ್ರಾಣಗಳು ಸರ್ಪದ ಮರಿಗಳಿಗೆ ಗರುಡನ ಪಕ್ಷಿಗಳು ತಮ್ಮ ರೆಕ್ಕ ಮುಖಗಳಿಂದ ಸೂರ್ಯನ ಪ್ರಕಾಶವು ಬೀಳದಂತೆ ಸಂರಕ್ಷಣೆ ಮಾಡುವುದು ಎಲ್ಲ ಸಾಮರ್ಥಿ ಹಾಗೂ ಹತ್ತು ನೋಡ ಗೋವಗಳು ನಾಟ್ಯಗಳು ಮತ್ತೆ ಕುಳದಲ್ಲಿ ದಾಹವನ್ನು ತೀರಿಸಿಕೊಂಡು ತೃಪ್ತಿ ಪಡುವುದು ನೋಡು ಎಲ್ಲ ಪರಿಚಾರ ಯುದ್ಧ ಮಾಡಿದ್ದೆ ಶಿವ ಸಮುದ್ರವ ಈ ಸಮುದ್ರದ ನೀರಿನಲ್ಲಿ ಎತ್ತಗಳ ಒಳಗೆ ಹೊಡೆದರೆ ಚಿಲೆಯ ಮುಂದೆ ಕೈಯ ಬಾರದೆ ಸಾವತ್ರಿ ಹಾಗೂ ಹತ್ತು ನೋಡ ಈ ಕೈಲಾಸ ಪರ್ವತದಲ್ಲಿ ಎತ್ತ ಲೋಕದಲ್ಲಿ ಶಿವ ಹೋಮ ಕಂಠಾರ ಚಕ್ರ ಮಾಡುವ ನೀತಿಗಳ ಸಂಧಾನ ಮಾಡಿದೆ ಎಲ್ಲ ಸಾವತ್ರಿ ಹಾಗೂ ಮುಂದೆ ನೋಡ ಬೆಳ್ಳಿ ಕರೆಯಿಂದ ಕೋಟಗಳಿಂದ ಮುಂಜಾನೆಯ ಮಣ್ಣಿನಿಂದ ತುಪ್ಪಿನಿಂದ ರಚಿಸುವ ಈ ಹಾಸ್ಯವನ್ನು ನೋಡಿ ಯಾರಾದರೂ ಕೈಲಾಸಕ್ಕೆ ಬಂದ ಈ ಶಿವನು ಬೆಟ್ಟವನ್ನು ಹಾಕಬೇಕಂತೆ ಈ ಬೆಟ್ಟದ ವಿಶೇಷತೆ ಏನೆಂದರೆ ದುರ್ಗುಣ ಹುಲ್ಲ ಮನುಜರ ಈ ಬೆಟ್ಟವನ್ನು ದೊಡ್ಡ ಕಟ್ಟಡಕ್ಕೆ ಮನುಜರು ನಕ್ಕು ನಕ್ಕ ಹುಚ್ಚರಾಗಿ ಇಲ್ಲಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗಿದೆ ಇಲ್ಲಿಂದ ಹೋಗಿರುತ್ತೆ ಸಾರಥಿ ಪರಮಾತ್ಮನಿಗೆ ಪ್ರಿಯ ಭಕ್ತರೊಳಕ್ಕನಾದವಂತಹ ನಗರಕ್ಕೆ ಅಧಿಪತಿಯನ್ನೆನಿಸಿದ ದಶಕಂಠನಾದ ರಾವಣನ ಸಣ್ಣ 20 ದಾಳಿಗಳಿಂದ ಈ ಪರ್ವತವನ್ನು ಎತ್ತಿ ಇವನ ಒತ್ತಡಕ್ಕೆ ಮಣಿದು ಹೋರಾಡಿದ ಸ್ಥಾನವು ಈಗ ಕೈಲಾಸ ಪರ್ವತ ಸಾರಥಿ ಆಗೋ ಹದಿನೋಡು ಅದೇನು ದೇವ ನಾರದ ಬೃಹಸ್ಪತಿ ಮುನಿಗಳ ಕಪವನ್ನು ಮಾಡಿದ ಪ್ರಾಣವನ್ನು ಹೊಡೆದ ನೋಡಿ ದೇವ ಸಾರಥಿ ಅದು ಅಲ್ಲೇ ಪಕ್ಕದಲ್ಲಿ ನೋಡ ಅದೇನು ದೇವ ಭಾರತ ಈಶ್ವರ
ನಿರ್ಮಿಸಲು ಕಾಟುತ್ತಿರುವ ಈ ಸರ್ಪ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಹರನನ್ನು ಮೆಚ್ಚಿದೆ. ಹರನ ಕರಳದಲ್ಲಿ ನಲಿಯುವ ತ್ರಿಶೂಲವನ್ನು ಪರಶುವನ್ನು ಹಾಕಿ ಪಡೆದ ಈ ಭಾಗವ ರಾಮನ ಪರಶುರಾಮನಾಗಿ ದುಷ್ಟ ಕಾಟ ವೀರ ಹರನನ ಸಂಹಾರಕ್ಕೆ ಭಕ್ತನಾಗಲಿಲ್ಲ ಎಂದು ತಪಸ್ಸು ಮಾಡುವುದು ನೋಡಿ ನೋಡಿ ಭಾರತಿ ತಪಸ್ಸಿಗೆ ಮೆತ್ತನೆ ಓದಿ. ಏನದ ಮೂರಗ ಬಂಡಪ್ಪ ಹೇಳಿ ಅವರು ಮ್ಯಾನೇಜರ್ಗಳಿಗೆ 100 ರೂಪಾಯಿ ಹಾಯರ್ ಮಾಡುತ್ತಾರೆ. ಆಹಾ, ಇದು ಎಂತಹ ಆಶ್ಚರ್ಯ! ಈ ಕೈಲಾಸ ಪರ್ವತದಲ್ಲಿ ಓಂ ನಮಃ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದು.